ಇವತ್ತು ನಾನು ನಿಮ್ಮನ್ನೆಲ್ಲ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ. ಅದು ತುಂಬ ಕಡಿಮೆ ಬೆಲೆಯಲ್ಲಿ ಚಿನ್ನ ತೊಗೊಳ್ಳೋವಂಥ ಅಂಗಡಿಗೆ. ಯಾವುದಪ್ಪ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಚಿನ್ನ ತೊಗೊಳ್ಳೋವಂಥ ಅಂಗಡಿ ಹಂಗೆ ಅನ್ಕೊತೀರಾ? ಖಂಡಿತವಾಗ್ಲೂ ಇದೆ. ನಿಮಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆನಲ್ಲಿ ಆದರೆ ಗೋಲ್ಡೇ ತೊಗೊಳ್ಬೋದು. ಅದು 916 ತೊಗೊಳ್ಬೋದು. ಆ ಥರ ಅಂಗಡಿನೂ ಇದೆ. ಎಲ್ಲಿದೆ ಗೊತ್ತಾ? ರಾಜಾ ಮಾರ್ಕೆಟಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ. ಅಂದರೆ ಚಿಕ್ಕಪೇಟೆ ರಾಜಾ ಮಾರ್ಕೆಟಲ್ಲಿ. ಇಲ್ಲಿ ಬಂದು ಈ ಅಂಗಡಿನಲ್ಲಿ ಸ್ಮಾಲ್ ಗುಂಡಿಂದ ಹಿಡ್ದು ನಿಮಗೆ ಅಮೌಂಟು ಸ್ಮಾಲ್ ಗುಂಡು ಅಂದರೆ 180 ರೂಪಾಯಿ. 180 ರೂಪಾಯಿಂದ ಹಿಡ್ದು ನಿಮ್ಗೆ ಅದಕ್ಕೆ ಮೇಲೆ ಎಷ್ಟು ಬೇಕಾದರೂ ಅಮೌಂಟಲ್ಲಿ ನಿಮಗೆ ಈ ಅಂಗಡಿನಲ್ಲಿ ಗುಂಡು ಸಿಗುತ್ತೆ. ಆದರೆ ಆ ಗುಂಡು ನಮಗೆ ಅಂದರೆ 916 ಇರುತ್ತೆ. ಆದರೆ ಟೊಲ್ಲು ಅದು, ಅಂದರೆ ಗಟ್ಟಿ ಇರಲ್ಲ ಗುಂಡದು, ತುಂಬ ಟೊಲ್ಲು. ಇವಾಗ ಚಿನ್ನದ ಸರ ಮಾಡ್ಕೊಳ್ಬೇಕು, ಚಿನ್ನದ ಸರ ತೊಗೊಳ್ಬೇಕಂದ್ರೆ 10 ಗ್ರಾಮ್ ತೊಗೊಳ್ಬೇಕಂದ್ರೇ ಎಷ್ಟು 1.5 ಲಕ್ಷ ಆಗುತ್ತೆ. ಹಾಗಂತ ಹೇಳಿ ಚಿನ್ನ ಹಾಕ್ಕೊಳ್ದೇ ಇರೋಕ್ಕೂ ಆಗಲ್ವಲ್ಲ. ಒಂದು ಆಸೆ ಇರುತ್ತಲ್ಲ ಎಲ್ಲರಿಗೂ, ಚಿನ್ನದಂದರೆ ಏನಾದರೂ ಒಂದು ಹಾಕ್ಕೊಳ್ಬೇಕು ಅಂತ. ಆ ಥರ ಇರೋರು ಏನು ಮಾಡಬೇಕು, ಇಲ್ಲಿ ಬಂದರೆ ನಮ್ಗೆ ಎಷ್ಟು ಗುಂಡು ಸಾಧ್ಯನೋ ಅಷ್ಟು ಗುಂಡು ನಾವು ಒಂದು 180 ರೂಪಾಯಿ ಅಂದರೆ ಸ್ಮಾಲ್ ಸೈಜ್, ಅದು ತುಂಬ ಸಣ್ಣ ಇರುತ್ತೆ, ಅದು ತುಂಬ ಚಿಕ್ಕದಾಗಿರುತ್ತೆ. ಇನ್ನು ಅದಕ್ಕೆ ಮೇಲೆ 250 ಆ ಥರ ಎಲ್ಲ ಇರುತ್ತೆ ಗುಂಡು. ಆ ಥರದ್ದು ಯಾವುದಾದ್ರೂ ನೋಡಿ ನೀವು ಇನ್ನೊಂದು ಸ್ವಲ್ಪ ಸೈಜ್ ಮೇಲೆ ಗುಂಡು, ಒಂದು 10 ಗುಂಡು ಇಲ್ಲ ಒಂದು 15 ಗುಂಡು ಆ ಥರದ್ದು ತೊಗೊಂಡು ಅದಕ್ಕೆ ಮಣಿಗಳು ಬರುತ್ತೆ. ಅವ್ರ ಹತ್ರನೇ ಸಿಗುತ್ತೆ ಮಣಿ ಎಲ್ಲ. ಅದರಲ್ಲಿ ಒಂದು ಗುಂಡು, ಒಂದು ಸ್ವಲ್ಪ ಮಣಿ, ಆ ಥರ ಫ್ಯಾನ್ಸಿ ಥರ ಬೇಕಾದ್ರೆ ಒಂದು ಸರ ಮಾಡ್ಕೊಳ್ಬೋದು. ನೋಡಿ ಇಲ್ಲೆಲ್ಲ ಮಣಿ ಎಲ್ಲ ಇಟ್ಟಿದ್ದಾರೆ ಅವರು. ಗುಂಡು ಸೈಜ್ ವೈಸು ಎಲ್ಲ ಇದೆ. ಆ ಥರದ್ದೊಂದು ಸರ ಬೇಕಾದರೆ ಮಾಡಿ ಹಾಕ್ಕೋಬೋದು. ಇಲ್ಲ ಆಗಲ್ಲ ಅಂದರೆ ಒಂದು ಪೆಂಡೆಂಟ್ ಥರ ಮುಂದ್ಗಡೆಗೆ ಮಾತ್ರ ಮಣಿ ಮಾಡಿಕೊಂಡು ಹಿಂದೆ ಎಲ್ಲ ಸರದ ಟೈಪ್ ಮಾಡ್ಕೊಂಡು, ಆದರೆ ಏನೋ ಒಂದು ಗೋಲ್ಡ್ ಹಾಕ್ಕೊಂಡಿದ್ದೀವಿ ಅಂತ ಅನಿಸುತ್ತಲ್ವ ಅಷ್ಟೇ. ಆ ಥರ ಯಾವುದಾದ್ರೂ ಮಾಡಿ ಹಾಕ್ಕೊಳ್ಬೋದು. ಅದನ್ನು ಬಿಟ್ಟು ಮತ್ತು ದೊಡ್ಡ ಸರ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ದುಡ್ಡು ಇರಬೇಕಾಗತ್ತೆ. ಮತ್ತು ನಾನೇನು ತೊಗೊಳಕ್ಕೆ ಹೋದೆ ಅಂದರೆ ನಾನೇನು ಸರ ಕಿರೆಲ್ಲ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ನಾನು ತಾಳಿ ಪಕ್ಕ ಹಾಕ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಗುಂಡು ತೊಗೊಳಕ್ಕೆ ಹೋಗಿದ್ದೆ ನಾನು. ಆದರೆ ಅದು ಗುಂಡು ನೋಡಿ ತೊಗೊಂಡೆ ನಾನು. ಎಷ್ಟು 1300 ರೂಪಾಯಿ ಥರ ಒಂದು ಮೀಡಿಯಮ್ ಸೈಜ್ ಗುಂಡು ತೊಗೊಂಡೆ. ಆದರೆ ಅದು ಗುಂಡು ಆಗಲಿಲ್ಲ. ಅದು ಏಕೆಂದರೆ ತುಂಬ ಸಣ್ಣ ಇರುತ್ತೆ. ಅದು ಕಂಬಿ ಪೊಣ್ಸೋ ಅಷ್ಟು ಗುಂಡಿರಲ್ಲ, ದಾರ ಪೊಣ್ಸೋ ಅಷ್ಟು ಮಾತ್ರ ಇರುತ್ತೆ ಗುಂಡದು. ಇವ್ರ ಹತ್ರ ಇರೋ ಸಣ್ಣದು ಪೀಸ್ ಲೆಕ್ಕದಲ್ಲೇ ಕೊಡ್ತಾರೆ ಇವರು. ಆ ಗುಂಡುಗಳೆಲ್ಲ ದಾರದಲ್ಲಿ ಪೊಣ್ಸೋಕೆ ಮಾತ್ರನೇ ಆಗೋದು. ಕಂಬಿನಲ್ಲೆಲ್ಲ ಪೊಣ್ಸೋ ಅಷ್ಟು ಇರೋದಿಲ್ಲ ಆ ಗುಂಡು. ಕಂಬಿನಲ್ಲಿ ಪೊಣ್ಸೋ ಥರ ಗುಂಡು ಅಂದರೆ ಬೇರೆ ಇರುತ್ತೆ ಅವ್ರ ಹತ್ರ. ಅದನ್ನು ನಾವು ಸಪ್ರೇಟಾಗಿ ಕೇಳಿ ತೊಗೊಳ್ಬೋದು. ಆದರೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಈಗಿರೋ ದುಡ್ಡಿನ ರೇಟಿಗೆ ನಾವು ತೊಗೊಳೋಕ್ಕೆ ತುಂಬ ದೊಡ್ಡದು ತೊಗೊಳೋದಕ್ಕಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಅಂಥವರು ಈ ಥರ ಅಂಗಡಿಗೆ ಬಂದು ಈ ಥರ ತೊಗೋಬೋದು. ನಾನು ಅದನ್ನು ಸಣ್ಣದು 2 ಗುಂಡು ತೊಗೊಂಡು ತಾಳಿ ಪಕ್ಕ ಪೋಣಿಸ್ಕೊಂಡೆ. ಅವರೇ ಪೋಣಿಸಿ ಕೊಟ್ಟರು. ಅದು ನನಗೆ ತುಂಬ ಇಷ್ಟ ಆಯಿತು. ಈ ಥರ ಯಾರಾದರೂ ಚಿಕ್ಕದಾಗಿ ತೊಗೊಳ್ಳೋರಾದರೆ ಈ ಥರ ಅಂಗಡಿಗೆ ಬಂದು ತೊಗೊಳ್ಳಿ. ಅದು 916 ಸಿಗುತ್ತೆ ನಿಮಗೆ, ಮತ್ತು ನಿಮ್ಮ ರೇಟಿಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ.